ಬಗೀರ ಜಿಂಕೆನ ಕರ್ಕೊಂಡು ಜಿಂಕೆ ತಾಯಿಯ ಗುಹೆಗೆ ಹೋಗ್ತಾನೆ. ಜಿಂಕೆ ತಾಯಿ ಅದರ ಮಗನ ಜೊತೆ ಕುತ್ಕೊಂಡಿರ್ತಾಳೆ. ಆ ಮಗನಿಗೆ ಇನ್ನೂ ಕೂಡ ಎದ್ದು ನಡೆಯಕ್ಕಾಗೋದಿಲ್ಲ. ಅರೆ, ನೀನು ಯಾರೋ? ನಾನು ಪಾಪದ ಜಿಂಕೆ. ಎಲ್ಲರೂ ನನ್ನ ದರಿದ್ರದ ಜಿಂಕೆ ಅಂತಾರೆ. ದರಿದ್ರದ ಜಿಂಕೆನಾ? ಯಾಕೆ? ನಾನು ಯಾವ ಜಿಂಕೆನ ಮದ್ವೆ ಆದ್ರೂ ಅವರ 4 ಕಾಲಿನ ಶಕ್ತಿ ಹೋಗಿ ಅಂಗವಿಕಲರಾಗ್ಬಿಟ್ಟಿದ್ರು. ಅದರಿಂದ ಕಾಡಲ್ಲಿರೋರೆಲ್ಲರೂ ನನ್ನ ದರಿದ್ರ ಅಂತ ಹೇಳ್ತಿದ್ರು. ನನಗ್ ಕೂಡ ಹಂಗೆ ಅನ್ಸತ್ತೆ. ಅದನ್ ಕೇಳಿಸ್ಕೊಂಡು ಜಿಂಕೆ ಮೂತಿಯಲ್ಲಿ ಸಂತೋಷ ಹುಟ್ಟತ್ತೆ. ಈ ರೀತಿಯಾದ ಒಂದು ವಿಷಯ ಕೇಳಿ ಯಾಕೆ ನೀವಿಷ್ಟು ಸಂತೋಷ ಪಡ್ತಿದ್ದೀರಾ? ನೀನೇ ಮಗಳೇ ನನ್ನ ಮಗನ್ನ ಮದ್ವೆ ಮಾಡ್ಕೋಬೇಕು. ಆದ್ರೆ ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನಿನ್ನ ಮಗನನ್ನ ನಾನ್ ಮದ್ವೆ ಮಾಡ್ಕೊಂಡ್ರೆ ಆಮೇಲೆ ಅವನು ಅಂಗವಿಕಲನಾಗ್ಬಿಡ್ತ್ರೆ ಆಮೇಲೆ ಏನ್ ಮಾಡ್ತೀರಾ? ನನ್ನ ಮಗನು ಆಲ್ರೆಡಿ ಅಂಗವಿಕಲನಾಗಿದ್ದಾನೆ. ನೋಡು, ನೀನು ದರಿದ್ರ ಅಂತ ನೀನ್ ಅನ್ಕೋತಿದ್ಯಲ್ವಾ? ಅದು ತಪ್ಪು ಮಗಳೇ.